ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಸೋ ಮೆನಿ ಡೇಸ್ ಆದಮೇಲೆ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ರೀಸನ್ ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವಾಗಿಂದ ಕಂಟಿನ್ಯೂ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಗೈಸ್ ಹೇಗಾಗುತ್ತೆ ಏನು ಅಂತ. ನಾನು ಫಸ್ಟ್ ಆಫ್ ಆಲ್ ಜಿಮ್ಮಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ವರ್ಕೌಟ್ ಎಲ್ಲ ಮುಗೀತು. ಇವತ್ತು ನಂದು ಚೆಸ್ಟ್ ವರ್ಕೌಟ್ ಇದ್ದಿದ್ದು ಗೈಸ್. ನೋಡಿ ನನ್ನ ಕೂದಲೆಲ್ಲ ಇಲ್ಲಿಂದ ಮುಂದೆ ಬಂದ್ಬಿಡುತ್ತೆ. ಫಸ್ಟ್ ಆಫ್ ಆಲ್ ಇಲ್ಲಿ ಫುಲ್ ಗಾಡಿ ಗೈಸ್, ಫುಲ್ ಗಾಡಿ. ನಾನು ಹೊರಗಡೆ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಎಂಟ್ರೆನ್ಸು ಜಿಮ್ದು. ಅಲ್ಲಿ ಯಾರೋ ಒಬ್ಬರು ಟ್ರೆಡ್ಮಿಲ್ ಮಾಡ್ತಿದ್ದಾರೆ. ನಾನು ಹೊರಗಡೆ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಅಲ್ಲಿ ಎಲ್ಲ ಫುಲ್ ಸಾಂಗ್ ಹಾಕಿದ್ದಾರೆ, ಡಿಸ್ಟರ್ಬೆನ್ಸ್ ಫುಲ್ಲು, ಏನು ಕೇಳಿಸಲ್ಲ. ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತೈತೆ. ಯೂಟ್ಯೂಬ್ ಮಾಡೋಣ, ಯಾಕೆ ಔಟ್ ಮಾಡಬೇಕು ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ನಾನೊಂದು ಮೈಕ್ ತೊಗೋಬೇಕು ಗೈಸ್. ಆಮೇಲೆ ನಿಮಗೆಲ್ಲ ಒಂದು ನನಗೆ ಗುಡ್ ನ್ಯೂಸ್ ಗೈಸ್. ಏನಂದರೆ ನಾನು ಒಂದು ಹೊಸ ಮೊಬೈಲ್ ಐಫೋನ್ ತೊಗೊಂಡೆ ಗೈಸ್. ಪ್ರಿಟಿ ಕಾಣಿಸ್ತಾ ಇದ್ದೀನಿ ಅಲ್ಲ. ಐಫೋನ್ 16 ಪ್ಲಸ್ ತೊಗೊಂಡಿದ್ದೀನಿ ನೋಡಿ ಗೈಸ್. ಇದೆ ಆ್ಯಕ್ಚುಲಿ ನಂದು ಲ್ಯಾವೆಂಡರ್ ಕಲರ್ ಅಲ್ಲ, ಬ್ಲೂ ಕಲರ್, ರಾಮ ಗ್ರೀನ್ ಕಲರ್ ಬರ್ತಾ ಇರೋದು. ಫೋಕಸ್ ಏನು ಕ್ಯಾಮ್ರಾ ಜಸ್ಟೀಸ್ ಆಯ್ತಾ ಇಲ್ಲ ಅಂತ ಕೇಳ್ತಿರಲ್ಲ. ಸೊ ಇದಾಗೇನೆ ತುಂಬ ಚೆನ್ನಾಗೈತೆ. ಸೊ ಅವ್ರು ನೋಡಿ ಗೈಸ್ ಟ್ರೆಡ್ಮಿಲ್ ಮಾಡ್ತಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀನಿ. ನನಗೆ ಟ್ರೆಡ್ಮಿಲೇ ಕೊಡ್ತಾ ಇಲ್ಲ ಅವರು. ಹಾಫ್ ಆನ್ ಅವರಿಂದ ವೆಯ್ಟ್ ಮಾಡ್ತಿದ್ದಾರೆ. ಸೊ ನಮ್ಮ ಜಿಮ್ಮಲ್ಲಿ ಇವತ್ತು ಅನ್ಬಾಕ್ಸಿಂಗ್ ಆಗಿರೋ ಪ್ರೋಟೀನ್ ಇದೆಲ್ಲ ಇಷ್ಟು ಇದು ಎಲ್ಲ ಅನ್ಬಾಕ್ಸಿಂಗ್ ಆಗಿದೆ. ಇದು ಆ್ಯಕ್ಚುಲಿ ಫಾಸ್ಟ್ ಅಪ್ ಅಲ್ಲ ಇದು. ಮತ್ತು ಪೀನಟ್ ಬಟರು ಮತ್ತು ಪ್ರೋಟೀನ್ ಮತ್ತು ಆ ಕಡೆ ಎಲ್ಲ ಫುಲ್ ಪ್ರೀ ವರ್ಕೌಟ್ ಎಲ್ಲ ಅನ್ಬಾಕ್ಸಿಂಗ್ ಆಗಿದೆ. ಸೊ ಯಾರಿಗಾದರೂ ಬೇಕಿದ್ದರೆ ಒನ್ ಲೈಫ್ ಫಿಟ್ನೆಸ್ನ ಕಾಂಟ್ಯಾಕ್ಟ್ ಮಾಡಿ ನೋಡ್ಕೊಳ್ಳಿ. ಆಮೇಲೆ ಇದು ನೋಡ್ಬೋದು, ಇದು ಎಲ್ಲ ಇವ್ರು ತಗೊಂಡು ಬಂದಿರೋದು. ಎಷ್ಟು ಚೆನ್ನಾಗಿ ತಗೊಂಡು ಬಂದಿದ್ದಾರೆ ಎಲ್ಲಾದ್ರೂ ಗೈಸ್. ಇದು ವಲ್ಲಾರಲ್ಲಿ ತೊಗೊಂಡು ಬಂದಿರೋದು, ಬ್ಯಾಂಗ್ಳೂರಲ್ಲಿ ವಲ್ಲಾರ್ ಕ್ಲಾಸಿಕಲ್ಲಿ. ಇದು ಪಾಂಡವಪುರದಲ್ಲಿ ತೊಗೊಂಡು ಬಂದಿರೋದು. ಆಮೇಲೆ ಇದು ನಂಜನಗೂಡಲ್ಲಿ ತೊಗೊಂಡು ಬಂದಿರೋದು ಗೈಸ್. ಇದು ತೊಗೊಂಡು ಬಂದ್ರಿ ಮೈಸೂರಲ್ಲಿ ಆ್ಯಕ್ಚುಲಿ. ಇದು ಮೈಸೂರಲ್ಲಿ ತೊಗೊಂಡು ಬಂದಿರೋದು. ಸೊ ಈ ಮೆಡಲ್ಲು ಅಷ್ಟೇ ತುಂಬ ಚೆನ್ನಾಗಿ 2 ಮೆಡಲ್ ತೊಗೊಂಡು ಬಂದಿದ್ದಾರೆ. ವಲ್ಲಾರಲ್ಲಿ 2 ಮೆಡಲ್ ತೊಗೊಂಡು ಬಂದಿದ್ದಾರೆ. ಆಲ್ ಓವರ್ ಇಂಡಿಯಾದಲ್ಲಿ ಮಾಡಿ ವಿನ್ ಆಗ್ಬಿಟ್ಟು ಬಂದಿರೋದು ಗಾಯ್ಸ್. ಸೊ ಅವ್ರು ಹಿಂಗೆ ಮಾಡ್ತಾ ಇರಲಿ ನೋಡಿ. ಈಗ ನೆಕ್ಸ್ಟ್ 2 ಡೇಸಲ್ಲಿ ಅವ್ರದ್ದೊಂದು ಮತ್ತೆ ಕಾಂಪಿಟೇಷನ್ ಐತೆ. ನೆಕ್ಸ್ಟು ಇಲ್ಲಿಗೆ ಬರಬೇಕು. ಇನ್ನೊಂದು ತರ್ತೀರಾ? ನೆಕ್ಸ್ಟ್ ತೊಗೊಂಡು ಬನ್ನಿ, ಇಲ್ಲಿಗೆ ಬರುತ್ತೆ, ಅವಾಗ ನಾನು ತೋರಿಸ್ತೀನಿ ಗೈಸ್. ಸೊ ಗೈಸ್ ವರ್ಕೌಟ್ ಎಲ್ಲ ಮುಗೀತು. ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದ್ಬಿಟ್ಟು ಫುಲ್ ಹೊಟ್ಟೆ ಹಚ್ಚುತ್ತೆ ಗೈಸ್. ಮನೆಗೆ ಬಂದಾಗ ವರ್ಕೌಟ್ ಮಾಡಿರ್ತೀವಲ್ಲ, ಬೆಳಿಗ್ಗೆನೇ ಎದ್ದು ಹೋಗಿರ್ತೀವಿ, ವರ್ಕೌಟ್ ಮಾಡಿರ್ತೀವಲ್ಲ. ಸೊ ಹೊಟ್ಟೆ ಹಚ್ಚುತ್ತೆ. ಸೊ ಅದರಿಂದ ನಾನಿವಾಗ ತಿಂಡಿ ಮಾಡ್ತಾಯಿದ್ದೀನಿ. ತಿಂಡಿಗೆ ನಾನು ತೊಗೊಂಡಿರೋದು ಚಪಾತಿ ತೊಗೊಂಡಿದ್ದೀನಿ ಮತ್ತು ಬೀಟ್ರೋಟ್ ಪಲ್ಯ ತೊಗೊಂಡಿದ್ದೀನಿ. ಚಪಾತಿ ಬಂದು 1.5 ತೊಗೊಂಡಿದ್ದೀನಿ. ಫುಲ್ ಆಯಿಲ್ ಲೆಸ್, ವಿತೌಟ್ ಆಯಿಲ್ ತೊಗೊಂಡಿದ್ದೀನಿ ಚಪಾತಿ. ಇದು ಬೀಟ್ರೋಟ್ ಪಲ್ಯದಲ್ಲಿ ಹೆಚ್ಚಾಗಿ ಆ್ಯಡೆಡ್ ಕರಿ ಲೀವ್ಸ್ ಹಾಕ್ಸಿದ್ದೀನಿ. ಯಾಕಂದರೆ ತುಂಬ ಅದು ಒಳ್ಳೆಯದು ಅಂತ, ಕಣ್ಣಿಗೆ ಒಳ್ಳೆಯದು, ಕೂದಲಿಗೆ ಒಳ್ಳೆಯದು. ತುಂಬ ಕರಿ ಲೀವ್ಸ್ ತಿನ್ನೋದ್ರಿಂದ ದೇಹಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಗೈಸ್. ನೋಡಿ ನಮ್ಮ ಮಮ್ಮಿ ರೆಡ್ ಕಲರ್ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಸೊ ಇಕ್ಕೆ ನಾನು ಬನ್ನಿ. ಓಕೆ ಗೈಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಕೆಲಸ ಇದೆ. ಆ್ಯಕ್ಚುಲಿ ಇವತ್ತು ಆಷಾಢ ಶುಕ್ರವಾರ ಆಗಿದ್ದರಿಂದ ದೇವಸ್ಥಾನಕ್ಕೂ ಹೋಗಬೇಕು. ಮಳೆ ಬೇರೆ ತುಂಬ ಬರ್ತಿದೆ. ನೋಡ್ಬೋದು ನೀವು, ಸಖತ್ ಮಳೆ ಬರ್ತಿದೆ. ಕ್ಯಾಮ್ರಾ ಜಸ್ಟಿಸ್ ಆಗ್ತಾಯಿಲ್ಲ. ಎಷ್ಟು ಮಟ್ಟಿಗೆ ಜಸ್ಟಿಸ್ ಆಗ್ತಿದೆ ಅಂತ ಗೊತ್ತಿಲ್ಲ. ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಓಕೆ ಗಾಯ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇನ್ನೂ ಯಾವ ಥರ ಕಂಟೆಂಟ್ ಬೇಕು, ಬ್ಲಾಗ್ ಬೇಕು, ಪ್ಲೀಸ್ ಕಮೆಂಟ್ ಮಾಡಿ ಗಾಯ್ಸ್. ಬಾಯ್, ಲವ್ ಯು, ಬಾಯ್.